ಟಿಎಂಸಿಯಲ್ಲಿ ಭುಗಿಲೆದ್ದ ಭಿನ್ನಮತ ಸೃಷ್ಟಿಯಾಗುತ್ತಾ ಪ್ರತ್ಯೇಕ ಬಣ. ಲೋಕಸಭಾ ಸ್ಪೀಕರ್ಗೆ ಟಿಎಂಸಿ ಸಂಸದರಿಂದ ಮಹತ್ವದ ಪತ್ರವನ್ನ ರವಾನೆ ಮಾಡಲಾಗಿದೆ. ಟಿಎಂಸಿ ಪ್ರತ್ಯೇಕ ಬಣ ರಚನೆಗೆ ಮನವಿಯನ್ನ ಮಾಡಿ ಸಂಸದರು ಪತ್ರವನ್ನ ಬರೆದಿದ್ದಾರೆ. ಪತ್ರಕ್ಕೆ ಸಹಿ ಮಾಡಿರುವಂತಹ 20 ಟಿಎಂಸಿ ಸಂಸದರು ಖ್ಯಾತ ಕ್ರಿಕೆಟಿಗ ಯೂಸುಫ್ ಪಠಾಣ್, ನಟಿ ರಚನಾ ಬ್ಯಾನರ್ಜಿ, ಮಿಠಾಲಿ ಬಾಗ್ದೇವ್, ಶತಾಬ್ದಿ ರಾಯ್ ಸೇರಿ 20 ಸಂಸದರು ಸಹಿ ಹಾಕಿದ್ದಾರೆ. ರೆಬಲ್ ಬಣದ ಪಟ್ಟಿಯಲ್ಲಿರುವಂತಹ ಪ್ರಮುಖ ನಾಯಕಿ ಸಯೋನಿ ಘೋಷ್ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ಒಂದು ಕಡೆ ಕುತೂಹಲಕ್ಕೂ ಕೂಡ ಕಾರಣವಾಗಿತ್ತು. ನಾಯಕತ್ವಕ್ಕೆ ಈಗ ಎದುರಾಗಿರುವಂತಹ ನೇರ ಸವಾಲು ಕೂಡ ಹೌದು ಇದು. ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಪಕ್ಷದ ಬರೋಬ್ಬರಿ 20 ಮಂದಿ ಈ ಲೋಕಸಭಾ ಸಂಸದರು ದೆಹಲಿಯಲ್ಲಿ ಸ್ಪೀಕರ್ಗೆ ಮಹತ್ವದ ಜಂಟಿ ಪತ್ರವನ್ನ ಕೂಡ ಬರೆದಿದ್ದಾರೆ. ಇದು ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಹೋಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಪ್ರತ್ಯೇಕ ರೆಬೆಲ್ ಬಣವಾಗಿ ಮಾನ್ಯತೆಯನ್ನು ನೀಡಬೇಕು ಅನ್ನುವಂತಹ ಪತ್ರ. ಖ್ಯಾತ ನಾಯಕಿ ಕಖೋಳಿ ಘೋಷ್ ಕೂಡ ದಸ್ತಿದಾರ್ ಅವರನ್ನು ಕೂಡ ತಮ್ಮ ಬಣದ ಮುಖ್ಯ ಸಚೇತಕರಾಗಿ ಇಲ್ಲಿ ಆಯ್ಕೆ ಮಾಡಿರೋದು. ಸ್ಪೀಕರ್ಗೂ ಕೂಡ ತಿಳಿಸಿದ್ದಾರೆ. ನಾಯಕತ್ವಕ್ಕೆ ಎದುರಾಗಿರುವಂತಹ ನೇರ ಸವಾಲು ಮಮತಾ ಬ್ಯಾನರ್ಜಿ ಅವರಿಗೆ. ಪಟ್ಟಿಯಲ್ಲಿರುವಂತಹ ಪ್ರಮುಖ ಸಂಸದರನ್ನ ಕೂಡ ನಾವು ಗಮನಿಸಿದ್ವಿ. 20 ಜನ ಸೇರಿಕೊಂಡು ಇನ್ನೊಂದಷ್ಟು ಸೇರ್ಪಡೆ ಆಗುವಂತಹ ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿ ಕಾಣಸಿಗ್ತಾ ಇದೆ. ದೀದಿಗೆ ಸದ್ಯಕ್ಕೆ ಅಸಲಿ ಕಂಟಕ ಎದುರಾಗಿದೆ ಈಗ.